ಹೇ ಎವ್ರಿವನ್, ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ನೋಡಿರಿ ಫ್ರೆಂಡ್ಸ್, ನೀವು ನೋಡತ್ತೀರಿ ಸಾನ್ವಿ ಫ್ಯಾಷನ್ ಟೆಕ್. ನೋಡಿರಿ ಫ್ರೆಂಡ್ಸ್, ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಭಾಳ ಇಂಪಾರ್ಟೆಂಟ್ ಒಂದು ವಿಡಿಯೋ ತಂದೇನಿ ರೀ. ಟೈಲರಿಂಗಿಗೆ ಸಂಬಂಧಪಟ್ಟಂಗೆ ನಾವು ಬಿಗಿನರ್ಸು ಬ್ಲೌಸ್ ಕಟ್ಟಿಂಗು, ಬ್ಲೌಸ್ ಸ್ಟಿಚಿಂಗು ಅಥವಾ ಕಲಿಯೋವಾಗ ಏನು ಪ್ರಾಬ್ಲಮ್ ಆಗ್ತಿರ್ತೈತಿ ಅಂದ್ರೆ ನಾರ್ಮಲ್ ಆಗಿ ಶೋಲ್ಡ್ರ್ ಡ್ರಾಪ್ ಆಗ್ತಿರ್ತೈತಿ ರೀ. ಎಷ್ಟು ನಾವು ಸ್ಟಿಚ್ ಮಾಡಿದ್ರು ಬ್ಲೌಸು ಬಿಗಿನರ್ಸು ನಾವು ಫಸ್ಟ್ ಬ್ಲೌಸ್ ಹೊಲಿಯೋವಾಗ ಅಥವಾ ಎಕ್ಸ್ಟ್ರಾ ಎಕ್ಸ್ಪೀರಿಯನ್ಸ್ ಐತಿ ಅಂದ್ರೂ ಕೆಲವೊಮ್ಮೆ ಬ್ಲೌಸ್ ಹೊಲಿದಾಗ ಶೋಲ್ಡ್ರ್ ಡ್ರಾಪ್ ಆಗೋದು ಕಾಮನ್. ಇದು ಎಲ್ಲರಿಗೆ ಆಗ್ತೈತ್ರಿ. ಕೆಲವೊಬ್ಬರು ಭಾಳ ಇದನ್ನಿದ್ದವರು ಏನಂದ್ರೆ ಭಾಳ ಅವ್ರದ್ದು ಹುಷಾರಿದ್ದವರು, ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಐತಿ ಅನ್ನೋರು ಏನು ಮಾಡ್ತಾರೆ, ಶೋಲ್ಡ್ರ್ ಡ್ರಾಪ್ ಆಗಿದ್ದನ್ನು ಹೆಂಗೆ ನಾವು ಪ್ರಾಬ್ಲಮ್ನ ಸೊಲ್ಯೂಷನ್ ತೊಗೋಬೇಕಂದ್ರೆ ಹೆಂಗೆ ನಾವು ಸಾಲ್ವ್ ಮಾಡ್ಕೊಳ್ಬೇಕು ಆ ಬ್ಲೌಸ್ನ ಅಂತ ಅವ್ರಿಗೆ ಗೊತ್ತಿರ್ತೈತಿ. ಅವ್ರು ಆ ಬ್ಲೌಸ್ನ ಆಟೋಮೆಟಿಕ್ ರೆಡಿ ಮಾಡಿಕೊಟ್ಬಿಡ್ತಾರೆ, ಅಥವಾ ಬ್ಲೌಸ್ ಹೊಲಿಯೋಕ್ಕಿಂತ ಮುಂಚೆನೇ ಎಚ್ಚರಿಕೆ ತಗೊಂಡು ಪರ್ಫೆಕ್ಟ್ ಬ್ಲೌಸ್ನ ಹೊಲಿತಾರೆ. ಆದ್ರೆ ಫಸ್ಟ್ ಬಿಗಿನರ್ಸ್ ಏನು ಹೊಲಿತಿರ್ತಾರ, ಏನು ಕಲಿತಿರ್ತಾರ, ಕಟ್ಟಿಂಗ್ ಮಾಡ್ತಿರ್ತಾರಲ್ಲ, ಅವರಿಗೆ ಈ ಒಂದು ಪ್ರಾಬ್ಲಮ್ ಅವ್ರಿಗೆ ಗೊತ್ತಿರೋದಿಲ್ಲ. ಏನು ಪ್ರಾಬ್ಲಮ್ ಇರ್ತೈತಿ, ಬ್ಲೌಸ್ ಕಟ್ ಮಾಡೋ ಮುಂದೆ ಎಷ್ಟೆಷ್ಟು ಪಾಯಿಂಟ್ ಒಳಗೆ ಪ್ರಾಬ್ಲಮ್ ಇರ್ತೈತಿ, ಶೋಲ್ಡ್ರು ಯಾಕೆ ಡ್ರಾಪ್ ಆಗ್ತೈತಿ ಅನ್ನೋದು ಅವರಿಗೆ ಗೊತ್ತಾಗೋದಿಲ್ಲ. ಅದಕ್ಕಂತ ಈ ಒಂದು ವಿಡಿಯೋನ ತಂದೀನಿ ರೀ. ನಾನು ನಮ್ಮ ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಿಮ್ಗೆ ಪೂರ್ತಿ ಫುಲ್ ಎಕ್ಸ್ಪ್ಲೇನ್ ಮಾಡಿ ಹೇಳಕ್ಕಂತ ನಾ ಬಂದೇನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಾಗ ಒಂದು ಬೆಲ್ ಐಕಾನ್ ಇರ್ತೈತೆ, ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ನಾನು ಬರೋ ಅಂಥ ವಿಡಿಯೋ ನಿಮ್ಗೆ ಪಟ್ಟನ ಬಂದು ತಲುಪಿಬಿಡ್ತಾವ್ರಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ನೆಕ್ಸ್ಟ್ ನಂಗೆ ವಿಡಿಯೋ ಹಾಕಕ್ಕೆ ಇಷ್ಟ ಆಗ್ತೈತೆ ರೀ, ಖುಷಿನೂ ಆಗ್ತೈತಿ. ಆಮೇಲೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಏನಾದರೂ ಸಜೆಷನ್ ಕೊಡಂಗಿದ್ರು ಕಮೆಂಟ್ ಮೂಲಕ ಹೇಳ್ರಿ, ಇದೊಂದು ವಿಡಿಯೋ ಮಾಡಿರಿ ಅಕ್ಕ ಅಂತ ನಾನು ನಿಮ್ಗೆ ಆ ಒಂದು ವಿಡಿಯೋನ ಹಾಕ್ತೇನೆ ರೀ. ನಂದೇನಂದ್ರೆ ಜಸ್ಟ್ ಟೇಲರಿಂಗದ ವಿಡಿಯೋ ಅಷ್ಟೇ ಅಲ್ದ ಆರಿ ವರ್ಕ್ ಕ್ಲಾಸಸ್ಗಳನ್ನ ಹೇಳ್ಕೊಡ್ಬೇಕಂತ ಐತಿ. ಆಮೇಲೆ ಮಷಿನ್ ವರ್ಕ್ ಕ್ಲಾಸ್ಗಳನ್ನು ಸುಮಾರು ವಿಡಿಯೋಸ್ ಹಾಕೇ ಬಿಟ್ಟೇನಿ. ಇನ್ನು ಕೆಲವೊಂದು ಮಷಿನ್ ವರ್ಕ್ ಒಳಗೆ ರ್ಯಾಲ್ಸನ್ ಮಷಿನ್ ಒಳಗೆ ಹೆಂಗೆ ನೀವು ವರ್ಕ್ನ ಮಾಡಬೇಕು ಅದ್ರೊಳಗೂ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನು ಹೇಳ್ಕೊಡ್ತೀನಿ. ಬರ್ರಿ ಫ್ರೆಂಡ್ಸ್, ಇವತ್ತು ನಿಮಗೆ ಫಸ್ಟ್ ಬ್ಲೌಸ್ ಸ್ಟಿಚ್ ಮಾಡೋ ಮುಂದೆ, ಕಟ್ ಮಾಡೋ ಮುಂದೆ ಏನು ಪ್ರಾಬ್ಲಮ್ ಆಗ್ತೈತೆ ರೀ ಶೋಲ್ಡ್ರ್ ಡ್ರಾಪಿಗೆ, ಅದನ್ನು ನಿಮಗೆ ಇವತ್ತು ಹೇಳ್ಕೊಡ್ತೇನಂತ್ರಿ. ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದೆ ಈ ವಿಡಿಯೋ ನೋಡಿದ್ರಂದ್ರೆ ನಿಮ್ಗೆ ಬೆನಿಫಿಟ್ ಐತೆ ನೋಡಿರಿ. ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ನಾನು ನಿಮಗೆ ಇವತ್ತು ಹೇಳ್ಕೊಡಕ್ಕೆ ಬಂದೇನಿ 5 ಪಾಯಿಂಟ್ನ. ಈ 5 ಪಾಯಿಂಟ್ ನಿಮಗೆ ಗೊತ್ತು ಮಾಡ್ಕೊಂಡ್ವಿ ಅಂದ್ರೆ ನಿಮ್ಮ ಶೋಲ್ಡ್ರ್ ಡ್ರಾಪ್ ಅನ್ನೋ ಪ್ರಾಬ್ಲಮ್ಮೇ ಇರೋದಿಲ್ಲ ರೀ. ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಕ್ಕಂತ ನಾ ಬಂದೇನಂದ್ರೆ ನಿಮಗೆ ವಿಡಿಯೋ ನೋಡೋಕೆ ಏನೈತ್ರಿ, ಈ ಒಂದು ವಿಡಿಯೋನ ನೀವು ಸ್ವಲ್ಪ ಟೈಮ್ ಕೊಟ್ಟು ನೋಡಿಬಿಟ್ರಂದ್ರೆ ಆ ಒಂದು ಪ್ರಾಬ್ಲಮ್ಗೆ ನಿಮ್ಗೆ ಸೊಲ್ಯೂಷನ್ ಬಿಡ್ತೈತ್ರಿ. ಆಮೇಲೆ ನಿಮ್ಗೆ ಬ್ಲೌಸ್ನು ಪರ್ಫೆಕ್ಟ್ ಬರ್ತೈತಿ. ಪರ್ಫೆಕ್ಟ್ ಬ್ಲೌಸ್ನ ನೀವು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀರಿ. ಬರ್ರಿ ಫ್ರೆಂಡ್ಸ್, ನೋಡಿರಿ ಇವಾಗ ನಾನು ನಿಮ್ಗೆ ಏನು ತೋರಿಸ್ತೀನಿ ಅಂದ್ರೆ ಫಸ್ಟ್ ನಾರ್ಮಲ್ ನಾವು ಏನು ಮಾಡ್ತೀವಿ ರೀ, ಬ್ಯಾಕ್ ಪಾರ್ಟ್ ರೆಡಿ ಮಾಡ್ಕೋತೀವಿ. ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಮಾಡೋ ಮುಂದೆ ಏನು ಮಾಡ್ತೀವಿ, ಸುಮಾರು ಕಟ್ಟಿಂಗ್ಗಳದಾವ್ರಿ ಬ್ಲೌಸ್ ಸ್ಟಿಚಿಂಗ್ದಾಗ. ಬಟ್ ಜಾಸ್ತಿ ಕಟ್ಟಿಂಗ್ ಒಳಗೆ ಏನಾಗ್ತೈತಿ ಅಂದ್ರೆ ಫಸ್ಟ್ ನಾವು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೋತೀವಿ, ಅದಾದಮೇಲೆ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ತೀವಿ. ಕೆಲವೊಬ್ಬರು ಫ್ರಂಟು ಬ್ಯಾಕು ಎರಡನ್ನೂ ಮಿಕ್ಸ್ ಮಾಡಿ ಎರಡನ್ನೂ ಒಮ್ಮೆ ಕಟ್ ಮಾಡ್ತಾರೆ. ಕೆಲವೊಬ್ರು ಫ್ರಂಟ್ ಪಾರ್ಟ್ ಮೊದಲು ಕಟ್ ಮಾಡ್ಕೋತಾರೆ, ಅದಾದಮೇಲೆ ಬ್ಯಾಕ್ ಪಾರ್ಟ್ ಮೊದಲು ಅದಾದಮೇಲೆ ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾರೆ. ಇದು ಎಲ್ಲ ಕಟ್ಟಿಂಗ್ಗಳನ್ನ ನಾನು ನನ್ನ ಚಾನಲ್ದಾಗ ಹಾಕೀನಿ. ಯಾರ್ಯಾರಿಗೆ ಯಾವ್ದು ಈಸಿ ಅನಿಸ್ತೈತಿ ಆ ಒಂದು ಮೆಥಡ್ನ ನೀವು ಫಾಲೋ ಮಾಡಿರಿ, ನಿಮ್ಗೆ ಅದು ಈಸಿ ಆಗ್ತೈತಿ. ಈಗ ನೋಡಿರಿ, ಫಸ್ಟ್ ಬ್ಯಾಕ್ ಪಾರ್ಟಿಂದ ರೆಡಿ ಮಾಡಿ ಇಟ್ಕೊಂಡಿನಿ. ಇದ್ರೊಳಗೆ ನಿಮಗೆ ತೋರಿಸ್ಕೊತ ಹೋಗ್ತೀನಿ. ಫಸ್ಟ್ ನಮ್ಗೆ ಏನೇನೆಲ್ಲ ಪ್ರಾಬ್ಲಮ್ ಆಗ್ತೈತಿ ಶೋಲ್ಡ್ರ್ ಡ್ರಾಪ್ ಆಗಕ್ಕೆ ಅಂಥೇಳಿ ನಿಮಗೆ ಹೇಳ್ತೀನಿ. ಫಸ್ಟ್ ನೋಡಿರಿ, ಒಂದನೇದು ಒಂದು ಪಾಯಿಂಟ್, ಇದು ಮೇನ್ ಪಾಯಿಂಟ್ ಐತೆ ನೋಡಿರಿ. ಇದನ್ನು ನಾನು ಈಗ ಹೇಳಂಗಿಲ್ಲ ನಿಮ್ಗೆ, ಇದು ಒಂದು ಬೋನಸ್ ಟಿಪ್ ಐತೆ ನಿಮಗೆ. ಇದನ್ನು ಪಾಯಿಂಟ್ನ ನಾನು ನಿಮ್ಗೆ ಲಾಸ್ಟಿಗೆ ಹೇಳ್ತೀನಿ. ಆ ಪಾಯಿಂಟ್ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಈ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದೆ ಈ 4 ಪಾಯಿಂಟ್ನ ನೀವು ಗೊತ್ತು ಮಾಡ್ಕೊಂಡ್ವಿ ಅಂದರೆ ಈ ಪಾಯಿಂಟ್ ನಿಮಗೆ ಗೊತ್ತಾಗ್ತೈತಿ. ಈ ಪಾಯಿಂಟ ನಾರ್ಮಲಾಗಿ ಯಾರೂ ಹೇಳೋದಿಲ್ಲ. ನಾನು ನಮ್ಮ ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಿಮಗೆ ಹೇಳ್ಕೊಡತ್ತೇನೆ ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಅಂದ್ರೆ ನಿಮಗೆ ಗೊತ್ತಾಗ್ತೈತಿ. ಫಸ್ಟ್ ಈಗ ನಾನು 1ನೇ ಪಾಯಿಂಟ್ನ ಆಮೇಲೆ ನಿಮಗೆ ಹೇಳ್ತೀನಿ. ಯಾಕಂದರೆ ಈ 4 ಪಾಯಿಂಟ್ ನಿಮಗೆ ಗೊತ್ತಾದರೆ ಈ ಪಾಯಿಂಟ್ ನಿಮಗೆ ಗೊತ್ತಾಗ್ತೈತಿ. ಅದಕ್ಕೆ ಈಗ ನೋಡಿರಿ, ನಮ್ಮದು ಒಂದು 2ನೇ ಪಾಯಿಂಟ್ ಏನಂದ್ರೆ ನಮಗೆ ಶೋಲ್ಡ್ರ್ ಡ್ರಾಪ್ ಆಗಕ್ಕಂದ್ರೆ ಒಂದು ಶೋಲ್ಡರ್ದೇ ನಮ್ಮದು ಒಂದು ಪ್ರಾಬ್ಲಮ್ ಏನಂದ್ರೆ ನಾವೇನೈತಲ್ಲ ಶೋಲ್ಡ್ರನ್ನ ಯಾವ ಸೈಜ್ದವ್ರಿಗೆ ಎಷ್ಟು ಶೋಲ್ಡ್ರ್ ಇಟ್ಕೋಬೇಕು ಅನ್ನೋದು ಗೊತ್ತೇ ಇರೋದಿಲ್ಲ. ಹಂಗೆ ನಾರ್ಮಲಾಗಿ ಅಂದಾಜು ಮ್ಯಾಗ ಶೋಲ್ಡ್ರನ್ನ ಇಟ್ಕೊಂಡ್ಬಿಡ್ತೇವೆ. ಕೆಲವೊಮ್ಮೆ ನಾರ್ಮಲ್ ಎಲ್ಲರಿಗೆ ಅಂದ್ರೆ ನಾವು 3 ಇಂಚಿನ ಶೋಲ್ಡ್ರ್ ಇಟ್ಟಿರ್ತೇವೆ.
3 ಇಂಚಿನ ಶೋಲ್ಡ್ರ್ ಇಟ್ಟಿರ್ತೀವಿ. ಜಾಸ್ತಿ ಶೋಲ್ಡ್ರ್ ಬೇಕು ನಮಗೆ ಶೋಲ್ಡ್ರ್ ಬಿಡ್ತು ಅಂದವ್ರಿಗೆ 3.5 ಇಂಚು ಇಡೋದು. ಆಮೇಲೆ ನಮಗೆ ಅಗದಿ ಸಣ್ಣ ಶೋಲ್ಡ್ರ್ ಉಡೋರು ಇರ್ತಾರೆ. ಈಗ ಫ್ಯಾನ್ಸಿ ಬ್ಲೌಸಸ್ಗಳನ್ನ ಹೊಲಿಸ್ತಾರಲ್ಲ, ಅವರು ನಮಗೆ ಜಾಸ್ತಿ ಕಮ್ಮಿ ಬೇಕು ಅನ್ನೋರು ಕಡಿಮೆ ಶೋಲ್ಡ್ರ್ 1 ಇಂಚಿನ ಶೋಲ್ಡ್ರ್ ಬೇಕಂದವ್ರಿಗೆ ನಾವೇನು ಮಾಡ್ತೀವಿ, 2 ಇಂಚಿಂದು ನಾವು ಶೋಲ್ಡ್ರ್ ವಿಡ್ತ್ನ ಇಟ್ಟಿರ್ತೀವಿ. 2 ಇಂಚಿಂದು ಇಲ್ಲಿ ಶೋಲ್ಡ್ರ್ ವಿಡ್ತ್ನ ಇಟ್ಟಿರ್ತೀವಿ. ಅಂದ್ರೆ ಸ್ಟಿಚಿಂಗ್ ಆದಮೇಲೆ ಅದು 1 ಇಂಚಿಂದು ಇಷ್ಟು ಸಣ್ಣ ಪಟ್ಟಿ ಶೋಲ್ಡ್ರ್ ಬರ್ತೈತಿ. ಆಮೇಲೆ ನಾರ್ಮಲ್ ಬ್ಲೌಸಸ್ಗೆಲ್ಲ 3 ಇಂಚ್ ಇರ್ತೀವಿ, ಅದು 2.5 ಇಂಚು 2 ಇಂಚಿಂದು ಶೋಲ್ಡ್ರದ್ದು ವಿಡ್ತು ಬರ್ತೈತಿ. ನಾರ್ಮಲ್ 3 ಇಂಚ್ ಇರ್ತೀವಿ. ನಾವು ಏನು ಗೊತ್ತು ಮಾಡ್ಕೋಬೇಕಂದ್ರೆ ಯಾವ ಸೈಜ್ದವ್ರಿಗೆ ಎಷ್ಟು ಶೋಲ್ಡ್ರ್ ಇಟ್ಕೋಬೇಕು ಅನ್ನೋದನ್ನು ನಾವು ಫಸ್ಟ್ ನೋಡ್ಕೋಬೇಕು. ಅದ್ರೊಳಗೆ ಏನರ ಪ್ರಾಬ್ಲಮ್ ಆತಂದ್ರೆ ನಮಗೆ ಶೋಲ್ಡ್ರ್ ಡ್ರಾಪ್ ಆಟೋಮೆಟಿಕ್ಕಾಗಿ ಆಗ್ತೈತಿ. ಇದು ನಮ್ಮದು ಫಸ್ಟು ಸೆಕೆಂಡ್ ಪಾಯಿಂಟ್. ಇದು ನಮ್ಮದು 2ನೇ ಪಾಯಿಂಟು ಇದು ನೋಡಿರಿ. ನಮಗೆ ಶೋಲ್ಡ್ರ್ ಡ್ರಾಪ್ ಆಗೋಕ್ಕೆ ಇದು ಒಂದು 2ನೇ ಪಾಯಿಂಟು. ನೆಕ್ಸ್ಟ್ ನಾನು 3ನೇ ಪಾಯಿಂಟ್ನ ನಿಮಗೆ ಹೇಳ್ತೀನಿ. ಅದೇನಂದ್ರೆ ನೆಕ್ ವಿಡ್ತು. ಇದೇನೈತಲ್ಲ, ನಾನು ನಿಮ್ಗೇನು ಹೇಳ್ಕೊಡತ್ತೇನಲ್ಲ, ಇದು ಎಲ್ಲ ಒಂದಕ್ಕೊಂದು ಜಾಯಿಂಟ್ ಐತೆ ನೋಡಿರಿ. ಇದು ನೆಕ್ ವಿಡ್ತು. ಈಗ ಶೋಲ್ಡ್ರ್ ಇಟ್ಕೊಂಡ್ವಿ, ಅದಾದಮೇಲೆ ನೆಕ್ ವಿಡ್ತು. ಇದೆಲ್ಲ ಒಂದಕ್ಕೊಂದು ಅದು ಎಲ್ಲ ನಾವು ಕಟ್ಟಿಂಗ್ ಮಾಡುವಾಗ ಇದು ಮಿಕ್ಸಪ್ ಆಗ್ತೈತಿ. ಯಾಕಂದ್ರೆ ಇದ್ರೊಳಗೆ ಒಂದೇನರ ಪ್ರಾಬ್ಲಮ್ ಆತಂದ್ರೆ ನಮಗೆ ಕಟ್ಟಿಂಗ್ ಪ್ರಾಬ್ಲಮ್ ಆತಂದ್ರೆ ನಮಗೆ ಶೋಲ್ಡ್ರ್ ಡ್ರಾಪ್ ಆಗೋದಂತೂ ಗ್ಯಾರಂಟಿ ನೋಡಿರಿ. ಈಗ ನೆಕ್ ವಿಡ್ತು ನಾರ್ಮಲಾಗಿ ಏನು ಮಾಡ್ತೀವಿ ನಾವು, 30 ಸೈಜಿಂದ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡೋ ಮುಂದೆ 5 ಇಂಚು ಅಂತ ನಿಮ್ಗೆ ನಾನು ಒಂದು ಚಾರ್ಟ್ ನಿಮಗೆ ಒಂದು ವಿಡಿಯೋ ಹಾಕಿದ್ದೆ. ಆ ಚಾರ್ಟ್ ಒಳಗೆ 28 ಸೈಜಿಂದ 44 ಸೈಜ್ ತನಕ ನಿಮಗೆ ಹೇಳೇನಿ. ಶೋಲ್ಡ್ರ್ ಎಷ್ಟು ಇಟ್ಕೋಬೇಕು, ನೆಕ್ ವಿಡ್ತ್ ಎಷ್ಟು ಇಟ್ಕೋಬೇಕು, ಆರ್ಮೋಲ್ ಡೌನಿಂಗ್ ಎಷ್ಟು ಮಾಡ್ಕೋಬೇಕು ಎಲ್ಲ ಹೇಳೇನಿ. ಆ ಚಾರ್ಟು ನೀವು ಯಾರ್ಯಾರೆಲ್ಲ ನೋಡಲ್ಲ ಆ ವಿಡಿಯೋ ನೋಡ್ಕೊಂಬಂದುಬಿಡ್ರಿ. ನೋಡಿರಿ, ಇಲ್ಲಿ ಒಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ. ಇದು ಈ ಥರ ನಿಮಗೆಲ್ಲ ಚಾರ್ಟ್ ಮಾಡಿಬಿಟ್ಟು ಹೇಳೀನಿ. ಈ ಥರ ನಿಮಗೂ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದು ಬೇಕಂದ್ರೆ ನನ್ನ ಚಾನಲ್ ವಿಸಿಟ್ ಮಾಡಿಬಿಟ್ಟು ನೋಡಿರಿ. ಆಮೇಲೆ ಲಾಸ್ಟ್ ನಾನು ಎಂಡ್ ಸ್ಕ್ರೀನ್ದಾಗೂ ಹಾಕ್ತೀನಿ, ಅದನ್ನು ನೋಡಿರಿ. ಅದು ಒಂದು ಫಾರ್ಮುಲಾನೇ ನೀವು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊರಿ. ನಿಮ್ಗೆ ಒಂದು ಈಸಿ ಆಗ್ತೈತಿ ಯಾವ ಸೈಜ್ದವ್ರಿಗೆ ಎಷ್ಟು ಶೋಲ್ಡ್ರು ಎಷ್ಟು ನೆಕ್ ವಿಡ್ತ್ ಇಟ್ಕೋಬೇಕು ಅನ್ನೋದು ಗೊತ್ತಾಗ್ತೈತಿ. ಈಗ ನೋಡಿರಿ, ಫಾರ್ ಎಕ್ಸಾಂಪಲ್ ನಾವು 30 ಸೈಜಿಂದು ನಿಮ್ಗೆ ಬ್ಲೌಸ್ ಕಟ್ಟಿಂಗ್ ಮಾಡತ್ತೀವಿ ಅಂದಾಗ 30 ಸೈಜಿನ ಬ್ಲೌಸ್ ಕಟ್ಟಿಂಗ್ ಮಾಡೋವಾಗ ನಾವು ಶೋಲ್ಡ್ರು 3 ಇಂಚ್ ಇಟ್ಕೊಂಡ್ರೆ ನೆಕ್ ವಿಡ್ತು 2 ಇಂಚು. ಅಂದ್ರೆ ಕಂಪ್ಲೀಟಾಗಿ ಇದೇನೈತಲ್ಲ, ನಾವು 5 ಇಂಚಿಂದ ಇಟ್ಕೊಂಡ್ರೆ ನಾವು ಶೋಲ್ಡ್ರ್ ಏನೈತಿಲ್ಲ 3 ಇಂಚ್ ಬರ್ತೈತಿ. ಇದೇನು ನೆಕ್ ವಿಡ್ತು 2 ಇಂಚ್ ಬರ್ತೈತಿ. ಇದು ನಮ್ಮದು ಫಾರ್ಮುಲಾ ಪ್ರಕಾರ 36 ಸೈಜಿಂದು ಶೋಲ್ಡ್ರದ್ದು ನಾವು ಇಟ್ಕೊಳ್ಳೋದು ವಿಡ್ತ್. ಅದು ಬಿಟ್ಟು ನಾವು ಅಂದಾಜು ಮ್ಯಾಗ ಏನು ಮಾಡಿಬಿಡ್ತೀವಿ, 4.5 ಇಟ್ಕೊಂಡ್ವಿ ಅಥವಾ 6 ಇಟ್ಕೊಂಡ್ವಿ, 6.5 ಇಟ್ಕೊಂಡ್ವಿ ಅಂದ್ರೆ ಏನಾಗ್ತೈತಿ, 6.5 ಇಟ್ಕೊಂಡಾಗ ಜಾಸ್ತಿ ಆಗ್ತೈತಿ. ಆಟೋಮೆಟಿಕ್ ಇದೇನು ಶೋಲ್ಡ್ರ್ ಐತಲ್ಲ ಭುಜದಿಂದ ಜಾರಿ ಬಿದ್ದಂಗೆ ಆಗ್ತೈತಿ, ಶೋಲ್ಡ್ರ್ ಡ್ರಾಪ್ ಆಗ್ತೈತಿ. ಆಮೇಲೆ ಕಡಿಮೆ ಇಟ್ಕೊಂಡ್ವಿ, ನೆಕ್ ವಿಡ್ತ್ ಕಮ್ಮಿ 1.5 ಇಂಚ್ ಇಟ್ಕೊಂಡ್ವಿ, ಶೋಲ್ಡ್ರೂ 3 ಇಟ್ಕೊಂಡ್ವಿ, ನೆಕ್ ವಿಡ್ತ್ 1.5 ಅಂದರೆ 5 ಇಡೋ ಬದಲಿ ನಾವು 4.5 ಇಟ್ಕೊಂಡ್ವಿ ಅಂದರೆ ಏನಾಗ್ತೈತಿ, ಇದು ಆಟೋಮೆಟಿಕ್ ನಮ್ಗೆ ನೆಕ್ಕು ಸಣ್ಣದಾಗ್ತೈತಿ. ಈ ಸಣ್ಣದಾದಾಗ ನೆಕ್ ಏನಾಗ್ತೈತಿ, ನಾವು ಹಾಕ್ಕೊಂಡಾಗ ಬ್ಲೌಸು ಅದು ಇಲ್ಲಿ ಅಗಲ ಆಗೋದಂತರೂ ಕಾಮನ್ಲಿ ನಮಗೆ ಶೋಲ್ಡ್ರ್ ಎಲ್ಲಿಗೆ ಬೇಕಲ್ಲೂ ಬಂದು ಕುಂದಿರ್ತೈತಿ. ಈ ನೆಕ್ ಸಣ್ಣದಿರೋದ್ರಿಂದ ಏನಾಗ್ತೈತಿ, ಇದು ಹೆಂಗೆ ಎಕ್ಸ್ಪೆಂಡ್ ಆಗ್ತೈತಲ್ಲ ಹಂಗೆ ನಮಗೆ ಏನಾಗ್ತೈತಿ, ಇಲ್ಲಿ ಮೇಲ್ಗಡೆ ಈ ಥರ ಕ್ರಾಸ್ ಮ್ಯಾಗ ನಮಗೆ ಶೋಲ್ಡ್ರ್ ಪಟ್ಟಿ ಬರ್ತೈತಿ. ಕ್ರಾಸ್ ಮ್ಯಾಗ ಬಂದ್ರೆ ಅಂದರೆ ಇಲ್ಲಿ ಇದ್ದಂಥ ನಮಗೆ ನೆಕ್ ವಿಡ್ತು ಈ ಕಡೆ ಬಂತಂದ್ರೆ ಈ ಥರ ಕ್ರಾಸ್ ಬರ್ತೈತಿ. ಕ್ರಾಸ್ ಬಂದಾಗ ಏನಾಗ್ತೈತಿ, ನಮ್ಗೆ ಆಟೋಮೆಟಿಕ್ ಶೋಲ್ಡ್ರ್ ಡ್ರಾಪ್ ಆಗೇ ಆಗ್ತೈತಿ. ಅದಕ್ಕೆ ನಾವು ನೆಕ್ ವಿಡ್ತನ್ನ ಪರ್ಫೆಕ್ಟಾಗಿ ಫಾರ್ಮುಲಾ ಪ್ರಕಾರನ ಇಟ್ಕೋಬೇಕು. 30 ಸೈಜ್ದವ್ರಿಗೆ ಎಷ್ಟು ಬೇಕು, 28 ಸೈಜ್ದವ್ರಿಗೆ ಎಷ್ಟು ಬೇಕು, 40 ಸೈಜ್ದವ್ರಿಗೆ ಎಷ್ಟು ಬೇಕಂತ ನಾನು ನನ್ನ ಚಾನಲ್ದಾಗ ಚಾರ್ಟ್ ಮಾಡಿ ಹಾಕೇನಿ. ನೀವು ಆ ಚಾರ್ಟ್ ಬೇಕಾರೆ ಆ ವಿಡಿಯೋ ನೋಡಿ ನೀವು ಆ ಚಾರ್ಟ್ನ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊರಿ, ನಿಮ್ಗೆ ಗೊತ್ತಾಗ್ತೈತಿ. ಅದೇ ನಮ್ಮದು 3rd ಪಾಯಿಂಟು. 2ನೇ ಪಾಯಿಂಟು ಶೋಲ್ಡರ್ದು, 3ನೇ ಪಾಯಿಂಟು ನೆಕ್ ವಿಡ್ತು. ಇವಾಗ ನಾನು 4ನೇ ಪಾಯಿಂಟ್ ಹೇಳ್ತೀನಿ ನಿಮಗೆ. 4ನೇ ಪಾಯಿಂಟು ಆರ್ಮ್ ಹೋಲ್ ಡೌನು ಮಾಡೋದನ್ನು ಒಂದು ನಮ್ಗೆ ಮೇನ್ ಪಾಯಿಂಟ್ ನೋಡಿರಿ. ಆರ್ಮ್ ಹೋಲ್ ಡೌನ್ ಒಳಗೂ ಪ್ರಾಬ್ಲಮ್ ಆತಂದ್ರೆ ನಮ್ಗೆ ಶೋಲ್ಡ್ರದ್ದು ಡ್ರಾಪ್ ಆಗೋಕ್ಕೆ ಪ್ರಾಬ್ಲಮ್ ಆಗ್ತೈತ್ರಿ. ಆರ್ಮ್ ಹೋಲ್ ಡೌನ್ದು ನಾವು ಇಡೋವಾಗ ಏನಾದರೂ ಪ್ರಾಬ್ಲಮ್ ಮಾಡ್ಕೊಂಡ್ವಿ ಅಂದ್ರೆ ಇನ್ ಕೇಸ್ ನಮ್ಮದು ಈಗ ಸೈಜ್ಗಿಂತ ನಮ್ಮದು ಚಾರ್ಟ್ ಪ್ರಕಾರ ಫಾರ್ಮುಲಾ ಪ್ರಕಾರ ನಾವು ಈ ಸೈಜ್ದವ್ರಿಗೆ ಇಷ್ಟೇ ಇಡಬೇಕು ಆರ್ಮ್ ಹೋಲ್ ಡೌನಿಂಗ್ ಅಂತ ಇರ್ತೈತಿ. ಅದನ್ನು ಬಿಟ್ಟು ನಾವು ಇನ್ ಕೇಸ್ ಕಡಿಮೆ ಇಟ್ವಿ ಜಾಸ್ತಿ ಇಟ್ವಿ ಅಂದ್ರೂ ನಮಗೆ ಏನಾಗ್ತೈತಿ ರೀ, ಶೋಲ್ಡ್ರ್ ಡ್ರಾಪ್ ಆಗ್ತೈತಿ. ನಾನು ನಿಮಗೆ ಮೊದಲೇ ಹೇಳೀನಿ, ಇದೆಲ್ಲ ಒಂದಕ್ಕೊಂದು ಇದು ಜಾಯಿನ್ ಐತಿ. ಒಂದೇನರ ಪ್ರಾಬ್ಲಮ್ ಆತಂದ್ರೆ ಶೋಲ್ಡ್ರ್ ಡ್ರಾಪ್ ಆಗೋದಂತೂ ಗ್ಯಾರಂಟಿ. ಇವಾಗ ಶೋಲ್ಡ್ರ್ ಆಯ್ತು, ನೆಕ್ ವಿಡ್ತ್ ಆಯ್ತು, ಇಲ್ಲಿಂದ ನಮಗೀಗ ಆರ್ಮ್ ಹೋಲ್ ಡೌನಿಂಗು, ಇಲ್ಲಿಂದ ನಾವು ಆರ್ಮ್ ಹೋಲ್ ಡೌನಿಂಗ್ ಏನು ಮಾಡ್ಕೋತೇವಲ್ಲ, ಇದು ನಾವು ಇಡೋದಕ್ಕಿಂತನೂ ಜಾಸ್ತಿ ಇಟ್ಟರೆ ಲೂಸ್ ಆಗ್ತೈತಿ. ಇಡೋದಕ್ಕಿಂತನೂ ನಾವು ಕಡಿಮೆ ಇಟ್ವಿ ಅಂದ್ರೆ
ಟೈಟ್ ಆಗ್ತೈತಿ. ಈ ಥರ ಟೈಟ್ ಆಗೋದ್ರಿಂದ ಏನಾಗ್ತೈತಿ ರೀ, ಇಲ್ಲಿ ಟೈಟ್ ಆದರೆ ಇಲ್ಲಿ ಶೋಲ್ಡ್ರದ್ದು ನಮಗೆ ಡ್ರಾಪ್ ಆಗ್ತೈತಿ. ಅದಕ್ಕೆ ನಾವೇನು ಮಾಡಬೇಕು, ನಾವು ಫಾರ್ಮುಲಾ ಪ್ರಕಾರ ಎಷ್ಟು ಇಡಬೇಕು ಅಷ್ಟೇ ನಾವು ಇಡಬೇಕು. ಇವಾಗ 30 ಸೈಜಿಂದು ನಮಗೆ ಶೋಲ್ಡ್ರ್ ಡ್ರಾಪ್ ಇದು 30 ಸೈಜ್ದವ್ರದ್ದು ನಮ್ಮದು ಆರ್ಮ್ ಹೋಲ್ ಡೌನಿಂಗ್ ಎಷ್ಟು ಇಡಬೇಕಲ್ಲ ನಾವು ಅಷ್ಟೇ ಇಡಬೇಕಾಕೈತೆ ರೀ. ಇದೆಲ್ಲ 30 ಸೈಜ್ದವ್ರದ್ದು ಹಾರ್ಮೋಲ್ ಡೌನಿಂಗು ಎಷ್ಟು ಇಡಬೇಕು ಏನು ಎತ್ತ ಅಂತ ನಾನು ನಿಮ್ಗೆ ಆ ಚಾರ್ಟ್ ಒಳಗೆ ಹೇಳ್ಕೊಟ್ಟೇನಿ. ಲಾಸ್ಟ್ ಎಂಡ್ ಸ್ಕ್ರೀನ್ದಾಗೂ ಅದನ್ನು ಹಾಕ್ತೀನಿ, ಯಾರ್ಯಾರೆಲ್ಲ ನೋಡಿಲ್ಲ ನೋಡಿರಿ. ಚಾನಲ್ದಾಗೂ ಐತಿ, ವಿಸಿಟ್ ಮಾಡಿಬಿಟ್ಟು ನೋಡಿರಿ. ಸುಮಾರು ವಿಡಿಯೋಸ್ಗಳದಾವ ನನ್ನ ಚಾನಲ್ದಾಗ ನೋಡಿರಿ. ಇವತ್ತು ನಮ್ಮದು 3ನೇ ಪಾಯಿಂಟ್ ಬಂದುಬಿಟ್ಟು ಹಾರ್ಮೋಲ್ ಡೌನಿಂಗ್ ಕಡಿಮೆ ಮಾಡಿದ್ರು ಟೈಟ್ ಆಗ್ತೈತಿ ರೀ, ಜಾಸ್ತಿ ಮಾಡಿದ್ರು ಲೂಸ್ ಆಗ್ತೈತಿ. ಲೂಸ್ ಆದರೂ ನಮಗೆ ಶೋಲ್ಡರ್ ಡ್ರಾಪ್ ಆಗ್ತೈತಿ, ಟೈಟ್ ಆದರೂ ಇಲ್ಲಿ ಟೈಟ್ ಆಗಿ ನಮಗೆ ಶೋಲ್ಡರ್ ಡ್ರಾಪ್ ಆಗೋದಂತೂ ಗ್ಯಾರಂಟಿ. ಇದು ಒಂದು ನಮಗೆ ಪ್ರಾಬ್ಲಮ್ ಆಗ್ತೈತಿ. ನೆಕ್ಸ್ಟ್ ನೋಡಿರಿ, ನಮ್ಮದು ಆರ್ಮ್ ಹೋಲ್ ರೌಂಡು ನೋಡಿರಿ ಫ್ರೆಂಡ್ಸ್. ನಮ್ದು ಇವತ್ತು 5ನೇ ಪಾಯಿಂಟ್ ಏನಂದ್ರೆ ಶೋಲ್ಡರ್ ಡ್ರಾಪ್ ಆಗೋಕ್ಕೆ ಆರ್ಮ್ ಹೋಲ್ ರೌಂಡ್ ಅಂದ್ರೆ ನಮ್ದು ಒಂದು ಬಗಲ ಶೇಪ್. ಇದೇನು ಆರ್ಮ್ ಹೋಲ್ ರೌಂಡ್ ಪೂರ್ತಿ ಆರ್ಮ್ ಹೋಲ್ ರೌಂಡ್ ಎಷ್ಟು ಐತಿ ನಮ್ಮದು ಅಂತ ನೋಡ್ಕೋಬೇಕು. ಅದ್ರ ಅರ್ಧ ಮಾಡಬೇಕು. ಅದ್ರ ಅರ್ಧ ಇಲ್ಲಿಂದ ಇಲ್ಲಿ ತನಕ ನಮಗೆ ಪರ್ಫೆಕ್ಟ್ ಇರಬೇಕು. ಆಮೇಲೆ ಇಲ್ಲೇ ಆರ್ಮ್ ಹೋಲ್ ರೌಂಡ್ ಶೇಪ್ ಹಾಕೋ ಮುಂದೆ ನಾವು ಇಲ್ಲಿ ಫಾರ್ಮುಲಾ ಪ್ರಕಾರ ಇಲ್ಲಿ ಎಷ್ಟಿಟ್ಟು ಹಾಕಬೇಕು ಅಷ್ಟು ಹಾಕೋದು ಬಿಟ್ಟು ನಾವು ಜಾಸ್ತಿ ಬಂದುಬಿಟ್ವಿ, ಒಂಥರ ಇನ್ಪರ್ಫೆಕ್ಟ್ ಶೇಪ್ ಹಾಕಿದ್ವಿ, ಚಲೋ ಬಗಲ್ ಶೇಪ್ ಹಾಕಿಲ್ಲ, ಕರೆಕ್ಟ್ ಹಾಕಿಲ್ಲ. ಕೆಲವೊಮ್ಮೆ ಒಳಗೆ ಬಂದ್ವಿ, ಈ ಥರ ಕೆಲವೊಮ್ಮೆ ಒಳಗೆ ಬಂದ್ವಿ, ಕೆಲವೊಮ್ಮೆ ಹೊರಗೆ ಬಂದ್ವಿ ಅಂತ ಮಾಡಿದ್ವಿ ಅಂದ್ರೆ ನಮಗೆ ಬಗಲ್ ಶೇಪ್ ಕರೆಕ್ಟ್ ಬರೋದಿಲ್ಲ. ಅವಾಗ ಏನಾಗ್ತೈತಿ ರೀ, ಶೋಲ್ಡ್ರ್ ಡ್ರಾಪ್ ಆಗೇ ಆಗ್ತೈತಿ. ಯಾಕಂದ್ರೆ ಇಲ್ಲಿ ನಮಗೆ ಇಲ್ಲಿ ಏನೈತಲ್ಲ ಬಗಲ್ ಶೇಪು ಟೈಟ್ ಆಗ್ತೈತಿ, ಕೆಲವೊಮ್ಮೆ ಜಾಸ್ತಿ ಆಗ್ತೈತಿ. ಈ ಥರ ಆದ್ರೂ ಶೋಲ್ಡ್ರ್ ಡ್ರಾಪ್ ಆಗಕ್ಕೆ ಇದೊಂದು ಕಾರಣ ನೋಡ್ರಿ. ಲಾಸ್ಟ್ನೇ ಪಾಯಿಂಟ್ ಇವೆಲ್ಲ ಏನೈತಲ್ಲ ಇವು 4 ಪಾಯಿಂಟ್ ಮೇಜರ್ ಕಾರಣ ನಮಗೆ. ಇದನ್ನ ಬಿಟ್ಟು ಮೈನರ್ ಕಾರಣಗಳು ಭಾಳ ಇರ್ತಾವ. ಅವ್ರವ್ರದ್ದು ಬಾಡಿ ಶೇಪ್ ತಕ್ಕಂಗೆ, ಅವ್ರವ್ರದ್ದು ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಅವ್ರು ಕೆಲವೊಮ್ಮೆ ಸಣ್ಣದು ಶೋಲ್ಡ್ರ್ ಇಡಂದಿರ್ತಾರೆ, ಕೆಲವೊಮ್ಮೆ ದೊಡ್ಡದು ಇಡಂದಿರ್ತಾರೆ. ಕೆಲವೊಮ್ಮೆ ಇದಕ್ಕಿಂತ ದೊಡ್ಡದು ಬೇಕ್ರಿ, ನಾವು ದೊಡ್ಡ ಶೋಲ್ಡ್ರ್ ಇಟ್ಕೋತೀವಿ, ಬಿಡ್ತು ಜಾಸ್ತಿ ಇಡ್ರಿ ಅಂದಿರ್ತಾರೆ. ಅದ್ರ ಪ್ರಕಾರ ನಾವು ಅವ್ರಿಗೆ ಹೆಂಗೆ ಬೇಕು ಹಂಗೆ ನಾವು ನೋಡ್ಕೊಂಡು ಬ್ಲೌಸು ಸ್ಟಿಚ್ ಮಾಡಿ ಕೊಡಬೇಕಾಕೈತಿ. ಅವಾಗ ನಾವು ಹೆಂಗೆ ಇಡಬೇಕು ಇವೆಲ್ಲ ಮೈನರ್ ಪ್ರಾಬ್ಲಮ್ಮು. ಆ ಥರ ಇಟ್ಟಾಗ ಶೋಲ್ಡ್ರ್ ಡ್ರಾಪ್ ಆಗಬಾರ್ದು. ಇದನ್ನೆಲ್ಲ ನಾವು ಕೇರ್ಫುಲ್ಲಾಗಿ ನೋಡಿಕೊಂಡು ಬ್ಲೌಸ್ ಹೊಲಿತಾ ನಮಗೆ ಎಕ್ಸ್ಪೀರಿಯನ್ಸ್ ಆದಂಗೆ ಇದೆಲ್ಲ ಗೊತ್ತಾಗ್ತೈತಿ. ಅದೆಲ್ಲ ಮೈನರ್ ಪ್ರಾಬ್ಲಮ್ಮು. ಇದೇನೈತಲ್ಲ ಇದು ಮೇಜರ್ ಪ್ರಾಬ್ಲಮ್ಮು. ನಾವು ಕಟ್ ಮಾಡುವಾಗ ಇದನ್ನೆಲ್ಲ ನಾವು ಗೊತ್ತು ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಆ ಪ್ರಾಬ್ಲಮ್ಮು ನಮಗೆ ಬರೋದಿಲ್ಲ. ನೆಕ್ಸ್ಟ್ ನಾನು ನಿಮಗೆ ಫಸ್ಟ್ ಹೇಳಿದೆ, ಇದೆಲ್ಲ ವಿಡಿಯೋ ನೀವು ನೋಡ್ಕೊಂಡು ಬಂದಂಗೆ ಲಾಸ್ಟಿಗೆ ನಿಮಗೊಂದು ಬೋನಸ್ ಟಿಪ್ ಹೇಳ್ತೀನಿ, ಬೋನಸ್ ಪಾಯಿಂಟ್ ಹೇಳ್ತೀನಿ. ಅದನ್ನು ಯಾರು ಹೇಳ್ಕೊಟ್ಟಿಲ್ಲ, ನಾನು ನಮ್ಮ ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಿಮಗೆ ಹೇಳ್ಕೊಡತ್ತೀನಿ. ಬರ್ರಿ ಫ್ರೆಂಡ್ಸ್, ಅದು ಏನಂತ ನೋಡೋಣ. ನಮಗೆ ಪಾಯಿಂಟ್ ಏನಂದ್ರೆ ಶೋಲ್ಡರ್ ಡ್ರಾಪ್. ಇದು ಒಂದು ಪಾಯಿಂಟ್ ನಮ್ಗೆ ಆಗಬಾರ್ದು, ಶೋಲ್ಡರ್ ಡ್ರಾಪ್ ಆಗಬಾರ್ದು. ಇದೆಲ್ಲ ನಾವು ಪಾಯಿಂಟ್ಸ್ ಯೂಸ್ ಮಾಡ್ಕೊಂಡು ಬ್ಲೌಸ್ ಕಟ್ ಮಾಡಿದ್ವಿ. ಕಟ್ ಮಾಡಾದ್ಮೇಲೆ ನಾವು ಸ್ಟಿಚಿಂಗ್ ಮಾಡ್ತಿರ್ತೀವಿ. ಸ್ಟಿಚಿಂಗ್ ಮಾಡೋವಾಗೂ ನಾವು ಪರ್ಫೆಕ್ಟ್ ಸ್ಟಿಚಿಂಗ್ ಮಾಡಿದ್ರೆ ಏನಾಗ್ತೈತ್ರಿ, ನಮ್ಗೆ ಪರ್ಫೆಕ್ಟ್ ಬ್ಲೌಸ್ ಬರ್ತೈತ್ರಿ. ನಮ್ದು ಒಂದು ಕಟ್ಟಿಂಗು ಪರ್ಫೆಕ್ಟ್ ಆಗಿತ್ತಂದ್ರೆ ನಮ್ಮದು ಒಂದು ಸ್ಟಿಚಿಂಗು ಪರ್ಫೆಕ್ಟ್ ಆಗಿರ್ತೈತ್ರಿ. ನಮ್ಮ ಸ್ಟಿಚಿಂಗ್ ಪರ್ಫೆಕ್ಟ್ ಆಗಿತ್ತಂದ್ರೆ ನಮ್ಮದೊಂದು ಫಿಟ್ಟಿಂಗ್ನು ಬ್ಲೌಸ್ ಫಿಟ್ಟಿಂಗ್ನು ಪರ್ಫೆಕ್ಟ್ ಆಗಿರ್ತೈತಿ. ಅದಕ್ಕೆ ನಾವೇನು ಮಾಡಬೇಕು, ಸ್ಟಿಚ್ ಮಾಡೋ ಮುಂದೆ ಏನು ಮಾಡಬೇಕು ನಿಮ್ಗೆ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಸ್ಟಿಚ್ ಮಾಡೋ ಮುಂದೆ ನಾವು ಇಲ್ಲಿ ಪೈಪಿಂಗ್ ಅಂತ ಮಾಡಿರ್ತೀವಿ, ಹೆಮ್ಮಿಂಗ್ ಅಂತ ಮಾಡಿರ್ತೀವಿ. ಈ ಥರ ಮಾಡಿದಾಗ ನಮಗೆ ಗೊತ್ತೇ ಆಗೋದಿಲ್ಲ, ಅದೊಂದು ಸ್ವಲ್ಪ ಈ ಥರ ಮೇಲ್ಗಡೆ ಬಂದೇ ಬರ್ತೈತಿ. ನಾವು ಸ್ಟ್ರೇಟ್ ಇಟ್ಟು ಸ್ಟಿಚ್ ಮಾಡಿ, ಈ ಥರ ನಾವು ಸ್ಟ್ರೇಟ್ ಸ್ಟಿಚ್ ಮಾಡಿ ನಾವು ಇಲ್ಲಿ ಪೈಪಿಂಗು ಹೆಮ್ಮಿಂಗ್ ಮಾಡಿದಾಗ ಈ ಥರ ಸ್ವಲ್ಪ ಕ್ರಾಸ್ ಮ್ಯಾಗ ಶೋಲ್ಡ್ರ್ ಬರ್ತೈತಿ. ಅದಕ್ಕೆ ನಾವೇನು ಮಾಡಬೇಕು, ಸ್ಟಿಚ್ ಮಾಡೋ ಮುಂದೆ ಇದನ್ನು ನಾನು ನಿಮಗೆ ಏನು ಹೇಳ್ಕೊಡತ್ತೇನೆ ಅಂದ್ರೆ, ಸ್ಟಿಚ್ ಮಾಡುವಾಗ ಇಲ್ಲೊಂದು ಚೂರು 1/4 ಇಂಚ್ ಒಳಗೆ ತೊಗೊಂಡು ನಾವು ಸ್ಟಿಚ್ ಮಾಡುವಾಗನ ಈ ಥರ ಕ್ರಾಸ್ ಮ್ಯಾಗ ನಾವು ಇಲ್ಲಿ ಶೋಲ್ಡ್ರ್ ಪಟ್ಟಿನ ಜೋಡಿಸ್ಕೊಂಡ್ರೆ ನಮಗೆ ಒಂದು ಪೈಪಿಂಗು ಮತ್ತು ಹೆಮ್ಮಿಂಗ್ ಮಾಡಿದಾಗ ಈ ಥರ ಮೇಲ್ಗಡೆ ಬರೋದಿಲ್ಲ. ಇಲ್ಲಿ ಕ್ರಾಸ್ ಮ್ಯಾಗ ನಾವು ಸ್ಟಿಚ್ ಮಾಡಿದ್ವಿ ಅಂದರೆ ಇದು ಒಂದು ಏನೈತಲ್ಲ ಶೋಲ್ಡ್ರು ಅವಾಗ ಕರೆಕ್ಟ್ ಸ್ಟ್ರೇಟ್ ಬಂದುಬಿಡ್ತೈತಿ. ಅದಕ್ಕೆ ನಿಮಗೆ ಹೇಳತ್ತಿದ್ದು. ಗೊತ್ತಾಗಲಿಲ್ಲ ಅಂದರೆ ಇನ್ನೊಮ್ಮೆ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್. ಈಗ ಇಲ್ಲಿ ನೋಡಿರಿ, ನಾವು ಶೋಲ್ಡ್ರ್ ಏನೈತಲ್ಲ ಇಲ್ಲಿ ನಾವು ಸ್ಟಿಚ್ ನಾವು ಏನು ಮಾಡ್ತೀವಿ, 1/2 ಇಂಚಿಗೆ ಸ್ಟ್ರೇಟಾಗಿ ನಾವು ಸ್ಟಿಚ್ ಮಾಡಿ ಪೈಪಿಂಗ್ ಮಾಡ್ತೀವಿ. ಆ ಥರ ಮಾಡಿದಾಗ ಪೈಪಿಂಗ್ ಮಾಡಿದಾಗ ಸ್ವಲ್ಪ ಮಟ್ಟಿಗಾದರೂ ಇಲ್ಲಿ ಶೋಲ್ಡ್ರ್ ಮೇಲ್ಗಡೆ ಬರ್ತೈತಿ. ಆ ಥರ ಬರಬಾರ್ದು ಅಂದ್ರೆ ನಾವೇನು ಮಾಡಬೇಕು, ನಾವು ಸ್ಟಿಚ್ ಮಾಡುವಾಗನ ಇಲ್ಲಿ ಶೋಲ್ಡ್ರನ್ನ ಒಂದು 1/4 ಇಂಚು ಇಲ್ಲಿ ಕ್ರಾಸ್ ಮ್ಯಾಗ ತೊಗೋಬೇಕು. ಈ ಥರ ನಾವು ಶೋಲ್ಡ್ರ್ ಡ್ರಾಪ್ ಆಗಬಾರ್ದಂತ ಇಲ್ಲೇ ನಾವು ಕ್ರಾಸ್ ಮ್ಯಾಗ್ ತೊಗೊಂಡು ಸ್ಟಿಚ್ ಮಾಡಿದ್ವಿ ಅಂದ್ರೆ ನಾವು ಎಲ್ಲ ಸ್ಟಿಚಿಂಗ್ ಆಗಿ ಪೈಪಿಂಗ್ ಆಗಿಂದ ಏನಾಗ್ತೈತಿ, ಇದೊಂದು ಏನೈತಲ್ಲ ನಮಗೆ ಶೋಲ್ಡ್ರು
ಪರ್ಫೆಕ್ಟ್ ಬರ್ತೈತಿ, ಇದು ಸ್ಟ್ರೇಟ್ ಬರ್ತೈತಿ. ಆವಾಗ ನಮ್ಗೆ ಶೋಲ್ಡ್ರ್ ಡ್ರಾಪ್ ಆಗೋದಿಲ್ಲ. ಸ್ಟಿಚಿಂಗದು ಮೇನ್ ಪ್ರಾಬ್ಲಮ್ ಇರ್ತೈತಿ ನೋಡಿರಿ, ಶೋಲ್ಡ್ರ್ ಡ್ರಾಪ್ ಆಗಕ್ಕೆ. ನಮ್ಗೆ ಶೋಲ್ಡ್ರ್ ಡ್ರಾಪ್ ಆಗಬಾರ್ದಂದ್ರೆ ಸ್ಟಿಚಿಂಗ್ ಒಳಗೂ ನಾವು ಭಾಳ ಎಚ್ಚರಿಕೆ ವಹಿಸ್ಕೋಬೇಕಾಕೈತಿ. ಬರೀ ಕಟ್ಟಿಂಗ್ ಅಷ್ಟೇ ಅಲ್ದ ಸ್ಟಿಚಿಂಗ್ ಮಾಡೋ ಮುಂದೆ ನಾವು ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದ್ವಿ ಅಂದ್ರೆ ಒಂದು ಪರ್ಫೆಕ್ಟ್ ಬ್ಲೌಸ್ ಬರ್ತೈತಿ. ಅದನ್ನು ನಾನು ಇವತ್ತು ನಿಮಗೆ ಹೇಳಿದೆ. ಆಮೇಲೆ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿತ್ತಂದ್ರೆ, ಈ ವಿಡಿಯೋ ಒಂದು ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಲೈಕ್ ಮಾಡೋದಂತರೂ ನನಗೆ ಮಾಡಿರಿ, ಯಾಕಂದ್ರೆ ನೆಕ್ಸ್ಟ್ ನಿಮ್ಗೆ ಯೂಸ್ಫುಲ್ ವಿಡಿಯೋಸ್ ಹಾಕಕ್ಕೆ ನನಗೆ ಇಷ್ಟ ಆಗ್ತೈತಿ. ಆಮೇಲೆ ನೀವು ಲೈಕ್ ಮಾಡಿದ್ರೆ ನನಗೆ ಗೊತ್ತಾಗ್ತೈತಿ ನಾ ಹಾಕಿದಂಥ ಒಂದು ವಿಡಿಯೋ ಅವರಿಗೆ ಇಷ್ಟ ಆಗೈತಿ ಅಂತ ಹೇಳಿ. ಇದೇ ಥರ ನಾನು ಮುಂದೆ ಯೂಸ್ಫುಲ್ ವಿಡಿಯೋಸ್ಗಳನ್ನ ಹಾಕ್ತಿರ್ತೀನಿ. ವರ್ಕಿನ್ ವಿಡಿಯೋಸು, ಆರಿ ವರ್ಕು, ಮಷಿನ್ ವರ್ಕು, ಹಾಗೆ ಟೇಲರಿಂಗದು ಟಿಪ್ಸು ಟ್ರಿಕ್ಸು ಎಲ್ಲ ಹೇಳ್ಕೊಡ್ತಿರ್ತೀನಿ. ಅದಕ್ಕಂತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ತಪ್ಪದ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಾಗ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು.